ಕೊರಗ ತನಿಯ ತುಳುನಾಡಿನಲ್ಲಿ ಆರಾಧನೆಗೊಳಗಾಗುವ ದೈವ ಕೊರಗ ತನಿಯನ ಕಾರಣಿಕ, ಕೊರಗಜ್ಜನ ಹಿಂದಿರುವ ಅಸಲಿ ಕಥೆ, ಕೊರಗ ತನಿಯ ಕೊರಗಜ್ಜ ಆದ ಕಥೆ, ಕೊರಗಜ್ಜನ ಮೂಲಸ್ಥಾನ ಎಲ್ಲೆಲ್ಲಿ ಇದೆ ಎಂಬ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕೊರಗ ತನಿಯನನ್ನು ಹೆಚ್ಚಾಗಿ ಕೊರಗಜ್ಜ ಎಂದೇ ಕರೆಯುತ್ತಾರೆ. ತೊಟ್ಟಿಲಿನ ಮಕ್ಕಳಿಗೆ ಹಾಗೂ ದನಕರುಗಳ ಆರೋಗ್ಯ ಕಾಪಾಡುವುದರಲ್ಲಿ ಕೊರಗಜ್ಜ ಎತ್ತಿದ ಕೈ. ನಮ್ಮ ಕೈ ಬಿಟ್ಟು ಹೋದ ಯಾವುದೇ ವಸ್ತುಗಳು ಹಿಂದೆ ನಮ್ಮ ಕೈ ಸೇರಬೇಕಾದರೆ ಅಜ್ಜನಿಗೆ ಹರಕೆ ಹೇಳಿದರೆ ಸಾಕು. ಹರಕೆ ಎಂದರೆ ಎಲೆ ಅಡಿಕೆ, ಕಳ್ಳು ಅಥವಾ ಸಾರಾಯಿ, ಚಕ್ಕುಲಿ, ಹುರುಳಿಕಾಳು ಮತ್ತು ಬಸಳೆ ಪಲ್ಯ, ಉಪ್ಪಿನಕಾಯಿ ಬಡಿಸುವ ಕ್ರಮ ಇದೆ. ಹಿಂದಿನ ಕಾಲದಲ್ಲಿ ಕೊರಗಜ್ಜನ ಕೋಲಕ್ಕೆ ವಿದ್ಯುತ್ ದೀಪಾಲಂಕಾರ ಇಲ್ಲದೆ ಚಂದಿರನ ಬೆಳಕಿನಲ್ಲಿಯೇ ದೈವ ನರ್ತನ ನೆರವೇರಿಸುತ್ತಿದ್ದರು. ಭೂತಕ್ಕೆ ಕಟ್ಟುವ ವ್ಯಕ್ತಿ ಅಣಿ ಕಟ್ಟುವ ಪದ್ಧತಿ ಇರಲಿಲ್ಲ. ತಲೆಗೆ ಅಡಿಕೆ ಹಾಳೆಯ ಮುಟ್ಟಾಳೆ, ಮುಖದಲ್ಲಿ ಗಡ್ಡ, ಸೊಂಟಕ್ಕೆ ಗೆಜ್ಜೆ ಪಟ್ಟಿ, ಕೈಯಲ್ಲಿ ಬೆತ್ತ, ಇದು ಕೋಲ ಕಟ್ಟುವ ವ್ಯಕ್ತಿಯ ವೇಷಭೂಷಣವಾಗಿತ್ತು. ಕೊರಗ ತನಿಯ ಕೊರಗಜ್ಜ ಆದ ಕತೆ ಹೇಳುವುದಾದರೆ, ಪಾರ್ದನದ ಪ್ರಕಾರ ಮಂಗಳೂರಿನ ಪಣಂಬೂರು ಎಂಬ ಪ್ರಾಂತ್ಯದಲ್ಲಿ ಓಡಿ ಮತ್ತು ಅಚ್ಚುಮೈರದಿ ಎಂಬ ಕೊರಗ ಸಮುದಾಯದ ದಂಪತಿಗಳಿಗೆ ಒಂದು ಗಂಡು ಮಗುವಿನ ಜನನವಾಗುತ್ತದೆ. ಆ ಮಗುವಿಗೆ ತನಿಯ ಎಂಬ ಹೆಸರನ್ನು ಇಡುತ್ತಾರೆ. ತನಿಯ 30 ದಿನಗಳ ಮಗುವಿದ್ದಾಗ ತನ್ನ ತಂದೆ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ. ಕೆಲವು ಕಾಲದ ನಂತರ ತನಿಯ ಅನಾಥನಾಗಿ ಅಳುತ್ತಾ ಕುಳಿತಿರುವಾಗ ಬಿಲ್ಲವ ಸಮುದಾಯಕ್ಕೆ ಸೇರಿದ ಮೈರಕ್ಕ ಬೈದೆದಿ ಮತ್ತು ಆಕೆಯ ಮಗ ಚೆನ್ನಯ್ಯನನ್ನು ತನಿಯ ನೋಡುತ್ತಾನೆ. ಆಗ ತನಿಯ ಅವರ ಬಳಿ ಹೋಗಿ, ಅಮ್ಮ, ನನಗೆ ಒಂದು ಬಟ್ಟೆ ಕೊಡಿ ಎಂದು ಹೇಳಿದಾಗ ಮೈರಕ್ಕ ಬೈದೆದಿ ತನ್ನ ತಲೆಗೆ ಕಟ್ಟಿದ್ದ ಬಟ್ಟೆಯನ್ನೇ ಬಿಚ್ಚಿ ತನಿಯನಿಗೆ ಕೊಟ್ಟು ತನಿಯನನ್ನು ತನ್ನೊಟ್ಟಿಗೆ ಕರೆದುಕೊಂಡು ಹೋಗುತ್ತಾಳೆ. ಮೈರಕ್ಕ ಕಸುಬಿನಲ್ಲಿ ಕಳ್ಳು ಮಾರುವ ಸಮುದಾಯಕ್ಕೆ ಸೇರಿದ ಕಾರಣ ಆ ದಿನ ತೆಗೆದ ಕಳ್ಳನ್ನು ಕಳ್ಳು ಮಾರುವ ಹಂಡೆಗೆ ಸುರಿಯಲು ತನಿಯನ ಬಳಿ ಕೊಡುತ್ತಾಳೆ. ತನಿಯ ಕಳ್ಳನ್ನು ಪಾತ್ರೆಗೆ ಸುರಿಯುತ್ತಾನೆ. ಆದರೆ ತನಿಯ ಹಂಡೆಯಲ್ಲಿ ತುಂಬಿಸಿದ ಕಳ್ಳು 7 ರಾತ್ರಿ ಹಾಗೂ 7 ಹಗಲು ಕಳೆದ್ರೂ ಖಾಲಿಯಾಗಲಿಲ್ಲ. ಕಡೆಗೆ ಮೈರಕ್ಕ ಕಳ್ಳು ಖಾಲಿಯಾದರೆ ಕದ್ರಿಯ ಮಂಜುನಾಥನಿಗೆ ಕಂಚಿನ ಹರಕೆ ಒಪ್ಪಿಸುತ್ತೇನೆ ಎಂದು ಪ್ರಾರ್ಥಿಸುತ್ತಾಳೆ. ಆಗ ಕಳ್ಳು ಎಲ್ಲಾ ಖಾಲಿಯಾಗುತ್ತದೆ. ಆ ಖುಷಿಯಲ್ಲಿ ತನಿಯನಿಗೆ ಅಡಿಕೆ ಹಾಳೆಯ ಮುಟ್ಟಾಳೆ ಅಥವಾ ಟೋಪಿಯನ್ನು ಮಾಡಿಕೊಡುತ್ತಾಳೆ. ತದನಂತರ ತನಿಯ ಬಾಲ್ಯ ಹೋಗಿ ಯೌವನಾವಸ್ಥೆಯಲ್ಲಿರುವಾಗ ಮೈರಕ್ಕ ಕದ್ರಿ ಮಂಜುನಾಥನಿಗೆ ಹೇಳಿದ ಕಂಚಿನ ಹರಕೆಯನ್ನು ಸಿದ್ಧಪಡಿಸಿರುತ್ತಾಳೆ. ಆ ಹರಕೆಯನ್ನು ಎತ್ತಲು 7 ಜನರ ಅವಶ್ಯಕತೆ ಇತ್ತು. ತನಿಯ 7 ಜನ ತಿನ್ನುವ ಊಟ, ಕಳ್ಳು ಮತ್ತು ಎಲೆ ಅಡಿಕೆ ತಿನ್ನುವಷ್ಟು ಬಲಿಷ್ಠ ವ್ಯಕ್ತಿಯಾಗಿದ್ದ ಕಾರಣ ಆ ಕಂಚಿನ ಹರಕೆಯನ್ನು ಒಬ್ಬನೇ ಎತ್ತಿಕೊಂಡು ಹೋಗಿ ಕದ್ರಿ ಮಂಜುನಾಥನ ಸನ್ನಿಧಿಯ ಹೊರ ಆವರಣದಿಂದ ಒಳ ಆವರಣಕ್ಕೆ ಎಸೆಯುತ್ತಾನೆ. ಆಗ ಅಲ್ಲಿ ನೆರೆದಿರುವ ಜನರಿಗೆ ತನಿಯ ಸಾಮಾನ್ಯ ಮನುಷ್ಯ ಅಲ್ಲ, ಒಬ್ಬ ಅಸಾಮಾನ್ಯ ಶಕ್ತಿ ಎಂಬ ಅರಿವಾಗುತ್ತದೆ. ಕೆಲವು ಕಾಲಘಟ್ಟದ ನಂತರ ದೇವಸ್ಥಾನದ ಹೊರಗಡೆ ಮಾದಲ ಹಣ್ಣಿನ ಗಿಡ ಇತ್ತು. ತನ್ನ ಹೆಂಡತಿಗೆ ಮಾದಲ ಹಣ್ಣು ತುಂಬಾ ಇಷ್ಟ ಇದ್ದ ಕಾರಣ ತನಿಯ ಮಾದಲ ಹಣ್ಣು ಕೊಯ್ಯುವ ಸಮಯದಲ್ಲಿ ಮಾಯವಾಗಿ ಮಾಯದ ಕಲ್ಲಾಗಿ ತುಳುನಾಡಿನ ಕಾರಣಿಕದ ದೈವವಾಗಿ ನೆಲೆಯಾಗುತ್ತಾನೆ ಎಂದು ಒಂದು ಸಂಧಿಯಲ್ಲಿ ಉಲ್ಲೇಖವಾಗಿದೆ. ಮತ್ತೊಂದು ಪಾರ್ದನದ ಪ್ರಕಾರ ತನಿಯ ಮಾದಲ ಹಣ್ಣು ಕೊಯ್ಯುವಾಗ ಮೇಲ್ವರ್ಗದ ಜನರು ಕೊಚ್ಚಿ ಕೊಂದರು. ನಂತರ ಅವರಿಗೆ ದೋಷ ಕಂಡು ಬಂದ ಕಾರಣದಿಂದ ಕೊರಗಜ್ಜ ಎಂಬ ಹೆಸರಿನಿಂದ ಪೂಜಿಸಿದ್ರು ಎಂಬ ಉಲ್ಲೇಖವಿದೆ. ಮತ್ತೊಂದು ಪಾರ್ದನದ ಉಲ್ಲೇಖದ ಪ್ರಕಾರ ಕೊರಗ ತನಿಯ ಮಾಯಗೊಂಡ ಬಳಿಕ ದೈವಿ ಶಕ್ತಿಯಾಗಿ ನೆಲೆ ನಿಲ್ಲಲು ನೇತ್ರಾವತಿ ನದಿ ತಟದ ಕಲ್ಲಾಪುವಿನ ಬುರ್ದುಗೋಳಿಗೆ ಬರುತ್ತಾನೆ. ಈ ವೇಳೆ ಬುರ್ದುಗೋಳಿ ಕ್ಷೇತ್ರದಲ್ಲಿದ್ದ ಕುತ್ತಾರು ಸೀಮೆಯ ರಾಜನ್ ದೈವಗಳಾದ ಪಂಜಂದಾಯ ಮತ್ತು ಬಂಟ ದೈವಗಳು ಚಿಂತೆಯಲ್ಲಿದ್ದ ಸಂದರ್ಭದಲ್ಲಿ ಕೊರಗ ತನಿಯ, ರಾಜನ್ ದೈವಗಳಲ್ಲಿ ನಿಮ್ಮ ಚಿಂತೆಗೇನು ಕಾರಣ ಎಂದು ಕೇಳಿದಾಗ ಉದ್ಯಾವರದ ಅರಸು ದೈವಗಳು ಕುತ್ತಾರು ಪ್ರದೇಶವನ್ನು ಆಕ್ರಮಿಸಿಕೊಂಡಿರುವ ವಿಚಾರ ತಿಳಿಸುತ್ತಾರೆ. ಉದ್ಯಾವರದ ಅರಸು ದೈವಗಳನ್ನು ಓಡಿಸಿ ಕುತ್ತಾರು ಪ್ರದೇಶವನ್ನು ಮರಳಿಸಿದಲ್ಲಿ ತನಗೇನು ಕೊಡುವಿರಿ ಎಂದು ಕೊರಗ ತನಿಯ ರಾಜನ್ ದೈವಗಳಲ್ಲಿ ಕೇಳುತ್ತಾನೆ. ಆಗ ರಾಜನ್ ದೈವಗಳು, ಬುರ್ದುಗೋಳಿ ಕ್ಷೇತ್ರವಲ್ಲದೆ ಕುತ್ತಾರಿನಲ್ಲಿ 7 ಕ್ಷೇತ್ರಗಳನ್ನು ನಿನಗೆ ಬಿಟ್ಟು ಕೊಡುತ್ತೇವೆ ಎಂದು ವಾಗ್ದಾನ ಮಾಡುತ್ತಾರೆ. ಅದರಂತೆ ಕೊರಗಜ್ಜ ತನ್ನ ಮಾಯಕದ ಶಕ್ತಿಯಿಂದ ಉದ್ಯಾವರದ ಅರಸು ದೈವಗಳನ್ನು ಅಲ್ಲಿಂದ ಪುನಃ ಉದ್ಯಾವರಕ್ಕೆ ಅಟ್ಟುತ್ತಾನೆ. ಕುತ್ತಾರಿನ ರಾಜನ್ ದೈವಗಳು ಕೊಟ್ಟ ಮಾತಿನಂತೆ ಕುತ್ತಾರಿನಲ್ಲಿ 7 ಕೊಪ್ಪಗಳನ್ನು, ಅಂದರೆ ಈಗಿನ 7 ಆದಿಕ್ಷೇತ್ರಗಳನ್ನು ಕೊರಗ ತನಿಯನಿಗೆ ಉಡುಗೊರೆಯಾಗಿ ನೀಡುತ್ತಾರೆ. ಅವುಗಳು ದೆಕ್ಕಾಡು, ಮಿತ್ತಗೆಲ, ಬೋಲ್ಯ, ಸೋಮೇಶ್ವರ, ಉಜಿಲ, ತಲ, ದೇರಳಕಟ್ಟೆ ಎಂಬ ಕ್ಷೇತ್ರಗಳು. ಕೊರಗ ತನಿಯನ ಕಾರಣಿಕ ದರ್ಶನವಾದ ಆದಿಮೂಲ ಕ್ಷೇತ್ರವಾದ ಬುರ್ದುಗೋಳಿಯ ಉದ್ಭವ ಶಿಲೆಯಲ್ಲಿ ಕೊರಗಜ್ಜ ನೆಲೆಯಾಗಿದ್ದಾನೆ ಅನ್ನೋ ನಂಬಿಕೆಯಿದೆ.
ಹಿಂದಿನ ಕಾಲದಲ್ಲಿ ಕೊರಗ ಸಮುದಾಯದವರಿಗೆ ಮಾತ್ರ ದೈವವಾಗಿದ್ದ ಕೊರಗಜ್ಜ ಇಂದಿನ ದಿನಮಾನದಲ್ಲಿ ಜಾತಿ ಮತಭೇದ ಇಲ್ಲದೆ ಅಜ್ಜ ಎಂದು ಕರೆದ ತಕ್ಷಣ ಬಂದು ನೋವು ಸಂಕಟಗಳನ್ನು ಪರಿಹರಿಸುವ ಅದ್ಭುತ ಶಕ್ತಿಯಾಗಿ ಧರ್ಮದೈವ ಕೊರಗಜ್ಜನಾಗಿ ತುಳುನಾಡಿನಲ್ಲಿ ಕಾರಣಿಕ ಮೆರೆಯುತ್ತಿದ್ದಾರೆ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.